ನಮಸ್ಕಾರ ಬಸ್. ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಬಸ್ಸು ನಿಮಗೆ ಓದ್ ವಿಡಿಯೋದಲ್ಲಿ ಹೇಳೋದಲ್ಲ, ಮಳೆ ಬದೈತಿ, ಎಲ್ಗೂ ಹೋಗೋಕ್ಕಾಗಲ್ಲ, ಇಲ್ಲೇ ಕಂಟೆಂಟ್ ಮಾಡೋದ ಅಂತ. ಇವಾಗ ನಾವು ಚಪಾತಿ ಮತ್ತು ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀವಿ. ಇರಿ, ಚಪಾತಿ ಎಲ್ಲ ಓದ್ಬಿಟ್ಟು ಆಮೇಲೆ ಪೆಪ್ಪರ್ ಡ್ರೈ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈ ಪೆಪ್ಪರ್ ಡ್ರೈಗೆ ಚಪಾತಿ, ರೈಸು ಅವೆಲ್ಲ ಸಖತ್ತಾಗಿರುತ್ತೆ. ಅಂದರೆ ನಾನು ಗೊಜ್ಜಲ್ಲಿ ತಿಂತೀನಿ, ಇಲ್ಲ ಅಂದರೆ ಅವರು ಸೈಡ್ಸಲ್ಲಿ ತಿನ್ಕೋತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಚಪಾತಿ ಮಾಡ್ತಾ ಇದ್ದೀವಿ. ಚಪಾತಿಗೆ ಮಾಮೂಲಿ ನಮ್ಮಮ್ಮ ಕಲಸಿಕ್ಬಿಟ್ಟು ಹೋಗಿತ್ತು, ಈಗ ನಾವು ಓದ್ಕೊತಾ ಇದ್ದೀವಿ. ಅಂದರೆ ನೆಕ್ಸ್ಟು ಪೆಪ್ಪರ್ ಡ್ರೈ ಮಾಡೋದ ನಾವೇನೆ. ಈಗ ಹಾಕೋದ್ರೆ ನಂಗೆ ಚಪಾತಿ ಮಾಡೋಕೆ ಈಸಿ ಆಗೋದು, ಇಲ್ಲ ನಂಗೆ ಬರೋದೇ ಇಲ್ಲ ಇವೆಲ್ಲ. ನಮಗೆ ಹೆಂಗೋ ಎಣ್ಣೆ ಕವರಲ್ಲೆಲ್ಲ ಉತ್ತುತ್ತೆ, ನಮ್ಗೆ ಹಿಂಗೇನೆ ಬರೋದು ಅಭ್ಯಾಸ. ಹಿಂಗೆ ಆಗೋಗ್ಬೇಕು ನಮಗೆ. ನೋಡ್ರಿ ಹೆಂಗೆ ಹಚ್ಕೊಬಿಡ್ತಾ, ಹಿಂಗೆ ಎಳ್ಕೊಳ್ಳೋದು, ಹಿಂಗೆ ಹೊಚ್ಕೊಳ್ಳೋದು, ಇನ್ನೊಂಚೂರು ಎತ್ಕೊಂಡು ಹಿಂಗೆ ತಿಕ್ಕೊಳ್ಳೋದು, ಅಷ್ಟೇ ಮುಗದೆ ಹೋಯ್ತು. 2 ರೌಂಡ್ ಹಿಂಗೆ ತಿರುಗಿ ದಬಾಕ್ಬಿಟ್ಟು 2 ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ಒತ್ತೋದು. ನೋಡ್ರಿ ಹಿಂಗೆ ಚಪಾತಿ ಹಿಂಗೆ ಪರೋಟ ಥರ ಬಂದ್ಬಿಡ್ತು. ಕ್ಯಾಮ್ರಾಮನ್ ಹೆಂಗಿತ್ತೆ? ಸೈಕ ನಮ್ಮ ಕ್ಯಾಮ್ರಾಮನ್ನು ವಿಡಿಯೋಗೆಲ್ಲ ಬರಲ್ಲ, ಆಫ್ಲೈನ್. ನೋಡಿ ಚಪಾತಿ ಒತ್ಬಿಟ್ಟು ಒಂದು ಇಕ್ಕಾಯ್ತು, ಎಲ್ಲನೂ ಒಂದೇ ಸತಿ ಒತ್ಕೊಬಿಡೋದ. ಆಮೇಲೆ ಒತ್ತೋದು ಬೇಯಿಸೋದೆಲ್ಲ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ಎಲ್ಲ ಒಂದೇ ಸತಿ ಒತ್ಕೊಂಡು ಆಮೇಲೆ ಬೇಕಾದ್ರೆ ಬೇಯಿಸ್ಕೊತೀವಿ. ಚಪಾತಿಗೆ, ಪರೋಟಾಗೆ ಅವೆಲ್ಲದಕ್ಕೂ ಸಖತ್ತಾಗಿರುತ್ತೆ ಪೆಪ್ಪರ್ ಡ್ರೈ. ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅಂದ್ರೆ ನಾವೆಲ್ಲಿಂದ ತರೋದಣ್ಣ? ನೋಡಿ ಈ ಥರ ಹಿಂಗೆ ಅಂಟ್ಕೊತೈತೆ ಅಂತ ಅಂದಾಗ ನೆಕ್ಸ್ಟು ಸ್ಯಾಡ್ನಾಗ ತಿಕ್ಕಿ ಎತ್ಕೊಂಡು ಹಿಂಗೆ ಉದುರಿಸ್ಬಿಟ್ಟೆ, ತಿರ್ಗಾ 1 ರೌಂಡ್ ಹಿಂಗೆ ಉದುರಿಸ್ಬಿಟ್ಟು ಮುಗಿಯ್ತು. ಏನು ಗುರಿ ಕೊಳ್ಕೊಳೆ ಹೆಂಗೆ ಏನೇನೋ ಮಾಡ್ತಾನೆ ಅನ್ಬೇಡ್ರಿ, ಎಲ್ಲ ಕ್ಲೀನಾಗಿ ಒರೆಸಿರ್ತೀವಿ. ನಮ್ಮ ಮನೇಲಿ ದಿವಸ ಬೆಳಗ್ಗೆ ಆಯ್ತು ಅಂದರೆ ಕಸ ಗುಡಿಸಿ ಎಲ್ಲ ಕ್ಲೀನಾಗಿ ಒರೆಸಿ ತಿಂಡಿ ಮಾಡೋದು ನಾವು. ಕ್ಯಾಮ್ರಾಮ್ಯಾನ್, ವಾಟ್ ಯು ಸೇ ಮ್ಯಾನ್? ಸೂಪರ್. ವಾಟ್ ಅಬೌಟ್ ದಿ ಕ್ಲೀನಿಂಗ್? ವೆರಿ ಹೈಜಿನ್. ಏಕೆಂದರೆ ಬಸ್ಸು ಫುಡ್ ಪಾಯ್ಸನು ಬೇಗ ಹೋಗ್ಬಿಡುತ್ತೆ ನನಗೆ, ಅದಕ್ಕೋಸ್ಕರನೇ ನಾವೆಲ್ಲನೂ ಕ್ಲೀನಾಗಿ ಒರೆಸ್ತಾ ಇರ್ತೀನಿ. ಇದನ್ನ ಹಿಂಗೆ ಬಿಡಲ್ಲ, ಇದನ್ನು ಚಪಾತಿ ಎಲ್ಲ ಒತ್ತಾದ್ಮೇಲೆ ಬೇಯಿಸಾದ್ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ತೀನಿ. ನಿಮಗೆ ಪೆಪ್ಪರ್ ಡ್ರೈ ಮಾಡೋಕ್ಕೆ ತೋರಿಸ್ತೀನಿ ಇರಿ ಯಾವ ಥರ ಇರ್ತದೆ ಜಾಗ ಅಂತ. ಬಸ್ಸು ಮುಗೀತು ಚಪಾತಿ ಒತ್ತಿ, ಏನೊಂದೇ ಇರೋದು ಚಪಾತಿ ಒತ್ತಿ ಬೇಯಿಸ್ಬಿಟ್ಟು ಹಾಟ್ ಬಾಕ್ಸ್ ಹಾಕ್ಬಿಡೋದ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ರೈಸ್ಗೆ ಇಟ್ಬಿಟ್ಟು ಚಿಕನ್ ತೊಳ್ಕೊಂಡು ಪೆಪ್ಪರ್ ಡ್ರೈಗೆಲ್ಲ ಹಚ್ಚಿಕ್ಕೈತೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಇನ್ನೇನಿದ್ರು ಅದನ್ನು ಒಗ್ಗರಣೆಗೆ ಹಾಕಿ ಪೆಪ್ಪರ್ ಹಾಕ್ಬಿಟ್ಟು ಡ್ರೈ ಮಾಡ್ಬಿಡೋದು ಅಷ್ಟೇ.
ಚಪಾತಿನ ಈಗ ಒತ್ತಾಯ್ತು, ಈಗೆಲ್ಲ ಸುಟ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ಬಿಡದ. ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಸ್ವಲ್ಪ ಅನ್ನಕ್ಕೆ ಇಕ್ಬಿಟ್ಟು ಆಮೇಲೆ ಚಿಕನ್ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋದ. ಈ ಹಂಚು ಕಾಯಿ ಗಂಟ ಸ್ವಲ್ಪ ಹಾಕಿದ್ದು, ಸ್ವಲ್ಪ ಕಾಯಿದ ವೆಯ್ಟ್ ಮಾಡೋದ ನಾವು. ಜಾಸ್ತಿ ಹೊಗೆ ತುಂಬ್ಕೊಂಡ್ಬಿಟ್ರೆ ಏನಿಲ್ಲ, ಚಿಮ್ನಿ ಏನು ಮಾಡಿದ್ರೆ ಎಳ್ದ ಬಿಟ್ಬಿಡುತ್ತೆ. ಬಟ್ ಬೇಡ. ನಾವು ಎಣ್ಣೆನೂ ಅಷ್ಟೇ ಜಾಸ್ತಿ ಯೂಸ್ ಮಾಡಲ್ಲ ಚಪಾತಿಗೆ. ನೋಡಿ ಜಾಸ್ತಿ ಎಣ್ಣೆನೂ ಹಾಕಿಲ್ಲ, ಅದು ಸಿಂಪಲ್ ಆಗಿ ಸುಮ್ಮನೆ ಮೇಲೆ ಇಷ್ಟೇ ಎಣ್ಣೆ ಹಾಕ್ಬೇಕಾಗಿರೋದು ಚಪಾತಿಗೆ. ಸೊ ಚಪಾತಿ ಎಲ್ಲ ರೈಸ್ ಆಯಿತು. ಈಗ ಅನ್ನಕ್ಕೆ ಇಟ್ಬಿಟ್ಟು ಪೆಪ್ಪರ್ ಡ್ರೈ ಮಾಡ್ಬಿಡೋದ. ಚಿಕನ್ ಎಲ್ಲ ತೊಳಿಬೇಕಾರೆ ವಿಡಿಯೋ ಮಾಡೋದ. ಈಗ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಎಲ್ಲ ರೆಡಿ. ಚಪಾತಿ ಮುಗೀತು. ನಮ್ಮ ಮಮ್ಮಿ ಪಾಪ ಉಪ್ಸಾರು ಮಾಡಿ ಇಟ್ಬಿಟ್ಟೈತೆ. ರೈಸ್ ಮಾಡಿರೋ ಅಂದ್ಬಿಟ್ಟು ಉಪ್ಸಾರು ಪಲ್ಯ ಎಲ್ಲ ಮಾಡೈತೆ.